ಮಗಳೇ, ಈ ಪಾಲಕ್ ರೈಸು ಬಾಳ ಸಂದಕ್ ಬಂದ್ಬಿಟ್ಟೈತೆ. ಬಾಯಾಗ ಹಂಗೆ ನೀರು ಊರ್ತಾ ಐತೆ. ಒಳ್ಳಿನಾಗ ಬರೀ ಮುದ್ದೆ ಸಾರು ತಿನ್ಕೊಳ್ಳೋದಕ್ಕಿನೂ ಈಗ ನೋಡವ ಗಮ 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 ಅಂತ ಹೆಂಗೋ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಬಿಟ್ಟೆ. ಹೂ ಕಣಮ್ಮ, ಅದಕ್ಕೆ ಮಾಡಿದ್ದು ಸಂದಕ್ಕಿರ್ತದೆ ಅಂತ. ಯಾರು ಯಾವಾಗ ಮುದ್ದೆ ಸಾರು ಬಸ್ಸಾರು ಸೊಪ್ಪು ಸಾರು ಉಪ್ಸಾರು ಅಂತ. ಇನ್ಮ್ಯಾಲ ನಮ್ಮ ಮನೆಗೆಲ್ಲ ಇಂಥವೇನಿಯ. ಇನ್ಮ್ಯಾಲ ನೋಡು ವೆರೈಟಿ ವೆರೈಟಿ ಮಾಡ್ತಾ ಇರ್ತೀನಿ. ಹಂಗೆ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಕಣಮ್ಮ. ಹ್ಞೂ ಮಾಡು, ನಾನು ನಿಂಗೆ ಸಪೋರ್ಟ್ ಮಾಡ್ತೀನಿ. ಇನ್ಮೇಲೆ ಸುಮ್ಮನೆ ಯಾಕಮ್ಮ ಟೈಮ್ ವೇಸ್ಟ್ ಮಾಡಬೇಕು ಇನ್ಮೇಲೆ. ಹಾಂ, ಹೆಂಗಿದ್ರು ಹೆಂಗಿದ್ರು ಮಾಡ್ತೀವಲ್ಲ, ಅದನ್ನೇ ನೀವು ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ರೆ ಘಮ 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 ಅಂತ ನಾವು ತಿಂದಂಗೂ ಆಯ್ತದೆ. ಹಾಗೆ ಯೂಟ್ಯೂಬಾಗ ದುಡ್ಡು ಬರ್ತದೆ. ಎಲ್ಲ ಒಂದು ಕೆಲಸ ಆಯ್ತದೆ ನೋಡು. ಮಾಡೋಣೇನಮ್ಮ ನಾವು ಮಾಡನ್ ಬಿಡು. ಇವತ್ತೇನೋ ಮ್ಯಾನೇಜರ್ಗೆ ಕೆಲಸ ಸಿಗ್ತದೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ನಪ್ಪ. ನಿಜನೇನೋ ಹೇಳ್ತಿದ್ನಲ್ಲ ಏನೋ. ಹ್ಞೂ ಕಣಮ್ಮ, ಕೀ ಸಿಗ್ತದಂತೆ. ಯಾರೋ ರೆಕಮೆಂಡ್ ಮಾಡೋರಂತೆ. ಅದಕ್ಕೇನೆ ರೆಕಮೆಂಡೇಶನ್ ಮೇಲೆ ಹೋಯ್ತೀನಿ, ಕೆಲಸ ಸಿಗ್ತದೆ ಅಂತ ಹೇಳ್ಬಿಟ್ಟು ಹೋದ್ರು. ಕೆಲಸ ಏನಾರ ಸಿಕ್ತು ಅಂತ ಫೋನ್ ಮಾಡಿದ್ರೆ ಇವತ್ತು ಜಾಮೂನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಜಾಮೂನ್ ಮಾಡ್ಕೊಂಡೇನಿ ತಿನ್ನೋಣ ಬಿಡು. ನನಗೂ ಯಾಕೋ ಸಿಹಿ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೂ. ಸಿಹಿ ತಿನ್ನೋಣ ಸರಿನಾ. ಜಾಮೂನು ಜೊತೆಗಿಲ್ಲ ಅಂದರೆ ಒಂದು ಪಾಯಸ ಗೀಸನೋ ಏನೋ ಒಂದು ಮಾಡ್ಕೊಂಡು ತಿಂದ್ರೆ ಆಯ್ತು. ಬಾ ಕುಂತ್ಕ ಬಾ. ಹೆಂಗೋ ಇಬ್ರು ಟಿವಿ ನೋಡ್ಕೊಂಡದಾಗೆ ಹೆಂಗೋನು ತಿನ್ನನ್ ಬಾ. ಆನ್ ಮಾಡಮ್ಮ, ರಿಮೋಟ್ ಅಲ್ಲೇ ಐತೆ ನೋಡು. ಆನ್ ಮಾಡು ನೋಡೋಣ ಟಿವಿಯ. ಎಲ್ಲಮ್ಮ, ನಿನ್ ಗಂಡ ಇಲ್ವಾ? ನೀವು ಓ, ನಾನು ಯಾರು ಅಂತಾನೆ ನಿನ್ ಗಂಡ ನಿನ್ಗೆ ಹೇಳಿಲ್ವಾ? ಈ ಮನೆ ಓನರ್ ಕಣಮ್ಮ, ನಾನೇ ಈ ಮನೆ ಓನರು. ಅಯ್ಯೋ ನೀವಾ? ಬನ್ನಿ ಬನ್ನಿ ಕುಂತ್ಕೊಳ್ಳಿ. ಕಾಫಿ ಇಕ್ತೀನಿ, ಕೂತ್ಕೊಳ್ಳಿ. ಫಸ್ಟ್ ಟೈಮ್ ಬಂದಿದ್ದೀರಾ ಮನೆಗೆ? ನೋಡಮ್ಮ, ಕಾಫಿ ಗಿಫಿ ಅದೆಲ್ಲ ನನಗೇನು ಬೇಡ. ಎಲ್ಲಿ ನಿನ್ ಗಂಡ ಬರ್ಲಿಲ್ವಾ ಇನ್ನೂ? ಅಯ್ಯೋ, ಅವ್ರು ಇನ್ನೂ ಬರೋ ಸಂಜೆ. ಇಷ್ಟು ಬೇಗ ಎಲ್ಲಿ ಬರ್ತಾರೆ? ಅವರು ಕೆಲಸ ಬ್ಯುಸಿ ಅದು ಇದು ಅಂತ ಇರ್ತೈತೆ. ಕೂತ್ಕೊಳ್ಳಿ, ಕಾಫಿ ಕುಡಿಯೋರಂತೆ ಕೂತ್ಕೊಳ್ಳಿ. ನನ್ನ ಮಗಳು ರುಚಿ ರುಚಿಯಾಗಿ ಪಾಲಕ್ ರೈಸ್ ಮಾಡೋಳೆ. ಬನ್ನಿ ತಿನ್ನಿವ್ರಂತೆ. ಸಣ್ಣಕ್ಕೆ ಮಾಡ್ತಾಳೆ ನನ್ನ ಮಗಳು. ಏನಾರ ಹೇಳಿ ನೀವು, ಬೇಕಾದ್ರೆ ಒಂಚೂರು ರುಚಿ ನೋಡಿ ತತ್ತಾಳೆ. ನೋಡಿ, ಈ ತಿಂಗಳು 1ನೇ ತಾರೀಕಿನೇ ಬಾಡಿಗೆ ಕಟ್ಟಬೇಕಿತ್ತು. ಇವತ್ತಾಗಲೇ 14ನೇ ತಾರೀಕು. 14ನೇ ತಾರೀಕಾದ್ರೂ ನಿಮ್ಮ ಗಂಡ ಬಾಡಿಗೆ ಕಟ್ಟಿಲ್ಲ. ನಾನು ಫೋನ್ ಮಾಡ್ತಾ ಇದ್ದೀನಿ, ಫೋನ್ ಸಹ ನಿಮ್ಮ ಗಂಡ ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೆ ನಮಗೂ ಕಮಿಟ್ಮೆಂಟ್ಸು ತುಂಬಾ ಇದ್ದಾವೆ. ನಾವೇನು ಸುಮ್ಮನೆ ಕೂತ್ಕೊಳಕ್ಕಂಗಿಲ್ಲ. ನಮಗೂ ಈ ಮನೆ EMI ಕಟ್ಟಬೇಕು, ಅದು ಇದು ತುಂಬಾ ಪ್ರಾಬ್ಲಮ್ಸ್ ಇದ್ದಾವೆ ನನಗೂ. ಅದಕ್ಕೇ 1ನೇ ತಾರೀಕಿಗೆ ಕಟ್ಟಬೇಕಿತ್ತು. 5ನೇ ತಾರೀಕು ತನಕ ಕಾದೆ. 5ನೇ ತಾರೀಕಾದ್ರೂ ಏನು ಫೋನ್ ಎತ್ತಲಿಲ್ಲ, ಏನು ಮಾಡಲಿಲ್ಲ. ಅದಕ್ಕೇ ಸರಿ ಬಿಡು, ಇವತ್ತು 14 ಅಲ್ವಾ, ಮನೆ ಹತ್ರನೇ ಹೋಗಿ ಕೇಳೋಣ ಅಂತ ಬಂದೆ. ಎಷ್ಟು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ, ಏನು ಮಾಡ್ತಾ ಇಲ್ಲ. ಅಯ್ಯೋ ಮೇಡಮ್ ಅವರೇ, ಎಲ್ಲೋ ನೀವು ಪಕ್ಕದ ಮನೆ ಅಂತ ಅನ್ಕೊಂಡು ನಮ್ಮ ಮನೆಗೆ ಬಂದಿದ್ದೀರಾ ಅಂತ ಅನ್ನಿಸ್ತೈತೆ. ನಮ್ಮ ಒಳಿ ಅಂದ್ರು ಬಾಡಿಗೆಲ್ಲ ಮನೆ ತಗೊಂಡ್ರದು. ಲೀಸ್ಗಂತೆ ಮನೆ ಹಾಕ್ಸ್ಕೊಂಡ್ರದು. ಇದನ್ನ 5 ಲಕ್ಷ ರೂಪಾಯಿಗೆ ಲೀಸ್ಗೆ ಹಾಕ್ಸ್ಕೊಂಡ್ರದು ಮನೆ ಇದನ್ನ. ಹೌದು, ನೀವೆಲ್ಲ ಪಕ್ಕದ ಮನೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿದ್ದೀರಾ ಅಂತ ಅನಿಸ್ತದೆ. ಇದು ಲೀಸ್ ಮನೆ. ನನ್ನ ಗಂಡನೇ ಹೇಳವನೇ ಲೀಸ್ಗೆ ಹಾಕ್ಸ್ಕೊಂಡ್ರದು ಮನೆ ಅಂತ. ಏನು ಲೀಸ್ಗೆ ನಾನು ಈ ಬಿಲ್ಡಿಂಗಲ್ಲಿ ಯಾರಿಗೂ ಮನೆನೇ ಕೊಟ್ಟಿಲ್ಲ. ತುಂಬಾ ಜನ ಲೀಸು ಕೇಳ್ಕೊಂಡು ಬಂದ್ರು. ಅರೆ, ನಮಗೆ ತಿಂಗಳ ಬಾಡಿಗೆ ಬೇಕು. ತುಂಬಾನೇ ಕಮಿಟ್ಮೆಂಟ್ಸ್ ಐತೆ ನಮ್ದೆಲ್ಲನೂ. ಅದಕ್ಕೆ ತುಂಬಾನೇ ನಮಗೆ ಬಾಡಿಗೆ ಅದು ಇದು ಎಲ್ಲ ತುಂಬಾ ಬೇಕು. ನೋಡಿ, ನಿಮ್ಮ ಗಂಡ ಬಂದ ತಕ್ಷಣ ಹೇಳಿ, ನನಗೆ ಅರ್ಜೆಂಟಾಗಿ ದುಡ್ಡು ಬೇಕೇ ಬೇಕು, ಇಲ್ಲಾಂದ್ರೆ ಮನೆ ಖಾಲಿ ಮಾಡಿಸ್ತೀನಿ ಅಂತ ಹೇಳಿ. ಹಿಂದಿನ ತಿಂಗಳು ಹೆಂಗೋ 6ನೇ ತಾರೀಕು 7ನೇ ತಾರೀಕು ಕೊಟ್ಟಿದ್ರು. ಈ ತಿಂಗಳಂತೂ ಬಾಡಿಗೆ ದುಡ್ಡಂತೂ ಕೊಟ್ಟೇ ಇಲ್ಲ. ಏನು ಅನ್ಕೊಂಡ್ಬಿಟ್ಟವ್ರೆ? ಫೋನ್ ಮಾಡಿಬಿಟ್ಟು ರೆಸ್ಪಾನ್ ಆದ್ರೂ ಮಾಡ್ಬೇಕಲ್ವಾ? ಈ ಥರ ಪ್ರಾಬ್ಲಮ್ಸ್ ಐತೆ ಹಂಗೆ ಹಿಂಗೆ ಅಂತ. ಏನೂ ಇಲ್ಲ ಅಂತಂದ್ರೆ ಹೆಂಗೆ? ನೋಡು, ಈಗಲೇ ಹೇಳಿದ್ದೀನಿ, ನನಗೆ ಬಾಡಿಗೆ ಬಂದ್ಬಿಡ್ಬೇಕು ಇವಾಗ ಸಂಜೆ ಒಳಗಡೆ. ಇಲ್ಲಾಂದ್ರೆ ನೀವು ಅಡ್ವಾನ್ಸ್ ಆಗಿ ಕಟ್ ಮಾಡ್ಕೊಂತೀನಿ. ನೀವು ಆದಷ್ಟು ಬೇಗ ಖಾಲಿ ಮಾಡ್ಕೊಂಡು ಮನೆನ ಹೋಗ್ಬೇಕಾಗುತ್ತೆ ಅಷ್ಟೇ. ಅಲ್ಲ, ನಾವು ಹೊಳಿ ಅಂದ್ರೆ ಹೇಳಿದ್ದು ಲೀಸ್ಗೆ ಹಾಕ್ಸ್ಕೊಂಡ್ರೆ ಮನೆ 5 ಲಕ್ಷ ರೂಪಾಯಿಗೆ ಬಾಡಿಗೆ ಗಿಡಿಗೆ ಕಟ್ಟಂಗಿಲ್ಲ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಹೇಳ್ತಾ ಇದ್ರ ನೀವು. ಅಯ್ಯೋ, ನನಗೊಂದು ಗೊತ್ತಾಯ್ತಿಲ್ಲ. ಅವಳಿ ಅಂದ್ರೆ ಬಂದ ತಕ್ಷಣ ಏನೇ ಹೇಳ್ತೀನಿ. ಈ ಮನೆಗೆ ಎಷ್ಟು ದಿನದಿಂದ ಅವರೇ ಅಂತಲ್ಲ, 3 ತಿಂಗಳಿಂದ ಅವ್ರು ಅಷ್ಟೇನೆ. ನೋಡಿ, ಎಲ್ಲ ಸೇರಿ ಬಾಡಿಗೆದೆಲ್ಲ ಕೌಂಟ್ ಮಾಡಿದ್ದೀನಿ. ಹಾಗೇನೇ ನೋಡಿ, ಯಾಕೆ ಸೋಫಾ ಎಲ್ಲ ಈ ಥರ ಕಿತ್ತಾಕಿದ್ರಲ್ಲ, ನೋಡಿ ಸೋಫಾಗೆ ಫೈಲ್ ಈ ಥರ ಕಿತ್ತಾಕಕ್ಕೆ ಹೋಗ್ಬೇಡಿ ಸರಿನಾ. ಲಾಸ್ಟ್ಗೆ ಹೋಗ್ಬೇಕಾರೆ ಅದಕ್ಕೂ ನೀವು ಅಮೌಂಟ್ ಕಟ್ಟಬೇಕಾಗ್ತೈತೆ. ಸೋಫಾಗೇನು ಗಲೀಜಾಗಬಾರ್ದು ಅಂತಾನೆ ಬಟ್ಟೆ ಹಾಕಿರೋದು. ಬಟ್ಟೆ ಮತ್ತೆ ತೆಗಿಯಕ್ಕೆ ಹೋಗ್ಬೇಡಿ, ನೀಟಾಗಿರ್ಬೇಕು ಅಷ್ಟೇನೆ. ಕೊಳೆಗಿಳೆ ಆದ್ರೂ ನೀವೇ ಡ್ರೈ ಕ್ಲೀನ್ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ಬಿಟ್ಟು ಹಾಕೋಬೇಕು ಸರಿನಾ. ಅಯ್ಯಯ್ಯಯ್ಯಯ್ಯ, ನಮ್ಮ ಸೋಫಾ ನಮ್ಮ ಇಷ್ಟ. ನೀವು ಯಾಕೆ ನಿಮ್ಮ ಮನೆ ಒಂದು ನೀಟಾಗಿ ಇಕ್ಕಬೇಕು ತಾನೆ? ಮನೆಯ ನೀಟಾಗಿ ಇಕ್ಕಿದೀವಿ ತಾನೆ. ನೋಡಿ, ಎಲ್ಲನ ಏನಾರ ಹೊಸಿ ಮಾಡಿದೀವ, ಮಳೆಗೆಳೆ ಹೊಡೆದಿದ್ದೀವ ಅಂತ ಹೇಳ್ಬಿಟ್ಟು ಏನು ಮಾಡಿಲ್ಲ. ಹೊಸಿ ನೀಟಾಗಿ ಮಡಗಿದೀವಿ ಮನೆಯ. ನೀವು ಬಂದ್ಬಿಟ್ಟು ಸೋಫಾ ಅಳ್ಳಾಡಿಸ್ಬೇಡಿ, ಸೋಫಾ ಹಿಂಗೆ ಮಾಡಬೇಡಿ ಅಂತಂದ್ರೆ ನನ್ನ ಒಳಿ ಅಂದ್ರೆ ತಗೊಬಿಟ್ಟು ಬಂದು ಮಡಗಿರೋ ಸೋಫಾ ಅಲ್ವಾ? ಹೋದ್ರೆ ಹೋಗ್ಲಿ ಬಿಡಿ, ಏನಾಗಕ್ಕಿಲ್ಲ. ನನ್ನ ಒಳಿಯ ಒಳ್ಳೆ ಸಂಬಳ ತಗೋತಾವನೆ. ಇನ್ನೊಂದು ಸೋಫಾ ತಂದ್ಬಿಟ್ಟು ಮಡಗ್ತಾನೆ. ಅದ್ರಾಗ ಏನಂತೆ ಬುಡಿ ಮಡಗ್ತಾನೆ. ರೀ, ಏನ್ ತಿಳ್ಕೊಂಡಿದ್ರ ಮನೆ ಬಗ್ಗೆ ನೀವು? ಇದು ಫುಲ್ ಫರ್ನಿಶ್ಡ್ ಮನೆ ವಿತ್ ನಾನೇನೆ ಇಂಟೀರಿಯರ್ಸ್ ಇಂದ ಹಿಡಿದು ಹಾಗೇನೆ ಮನೆ ಸೋಫಾ, ಹಾಗೇನೆ ಟೀಪಾಯಿ, ಅದು ಇದು ಪ್ರತಿಯೊಂದು ಇಲ್ಲಿ ಮನೇಲಿ ಏನೇನಾಯ್ತೋ ಪ್ರತಿಯೊಂದು ನಂದೇನೇನೆ. ಎಲ್ಲಾನು ಸೇರಿನೇ ಬಾಡಿಗೆ ಕೊಟ್ಟಿದ್ದೀನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ಸೋಫಾ, ಟಿವಿ, ಈ ಫ್ರಿಡ್ಜು ಎಲ್ಲ ನಂದೆ. ನಿಮಗೆ ಗೊತ್ತಿಲ್ಲ? ಫುಲ್ ಫರ್ನಿಶ್ಡ್ ಅಂತ ಹೇಳ್ಬಿಟ್ಟು ನಾನೇ ಕೊಟ್ಟಿರೋದು. ಇದೆಲ್ಲದಕ್ಕೂ ಸೇರಿ 3,000 ರೂಪಾಯಿ ಜಾಸ್ತಿ ಆಗ್ತಾ ಇದ್ದೀನಿ ಎಲ್ಲ ನಾನು ಬಾಡಿಗೆನ. ನಿಮ್ಮನೆಯವರೇ ಒಪ್ಕೊಂಡ್ರಲ್ವಾ ಸರಿ ಅಂತ ಹೇಳಿ. ಈ ಮನೆ ಇರೋದೇ ಹಂಗೆ. ಇಲ್ಲಿ ಯಾರು ಏನು ತಗೊಂಡ್ ಬರೋ ಅವಶ್ಯಕತೆನೇ ಇಲ್ಲ. ಪಾತ್ರೆ ಸಾಮಾನಿಂದ ಹಿಡಿದು ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನು, ಹಾಗೇನೆ ಸೋಫಾ ಎಲ್ಲನೂ ನಾವೇ ಕೊಡ್ತೀವಿ. ಆದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಅಷ್ಟೇನೆ. ಡ್ಯಾಮೇಜ್ ಏನಾದರೂ ಮಾಡಿದ್ರೆ ಇಲ್ಲ ಕೆಡಿಸ್ಬಿಟ್ರೆ ಅದಕ್ಕೆ ನೀವೇ ಪೇ ಮಾಡ್ಬೇಕಾಗ್ತೈತೆ. ಇದು ನಮ್ಮ ಸ್ಪೆಷಲ್ ಮನೆ. ಹೇಳಿದ್ನಲ್ವಾ ನಿಮ್ಮ ಗಂಡುಗೆ ಏನು ಗೊತ್ತಿಲ್ಲ ನಂಗೆ, ಜೋರಾಗಿ ಕಣ್ಣುಳು ಬಿಟ್ಕೊಂಡು ನೋಡ್ತಾ ಇದ್ದೀರಾ. ನೋಡಿ, ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ ಓಕೆನಾ. ಹಾಗೇನೆ ವಾಷಿಂಗ್ ಮಿಷಿನು 6 ತಿಂಗಳಿಗೊಂದ್ಸಲ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬೇಕು ಸರಿನಾ.
ಅಂದ್ರೆ ಈ ಮನೆಗಿರೋ ಒಂದು ಸ್ಪೂನಿಂದ ಹಿಡಿದು ಬಟ್ಲಿಂದ ಹಿಡಿದು ಎಲ್ಲನೂ ನಿಮ್ದೇನೇನಾ? ಹಾ, ನಮ್ದೇನೆ. ನೀವು ಬರೀ ಬಟ್ಟೆ ತಗೊಂಡ್ ಬರೋದು ಅಷ್ಟೇನೆ ಇಲ್ಲಿಗೆ. ಬಟ್ಟೆ ಬಿಟ್ಟು ಇನ್ನ ಏನು ಇಲ್ಲಿ ತಗೊಬರೋ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ನಮ್ದೇನೆ. ಇದೇ ಮನೆ ಅಲ್ಲ, ನಾವೆಲ್ಲ ಇಲ್ಲಿ ಒಂದು 6-7 ಮನೆ ಅವೆ. 6-7 ಮನೆ ಎಲ್ಲನೂ ಅಷ್ಟೇನೆ. ಸೇಮ್ ಸೋಫಾ, ವಾಷಿಂಗ್ ಮಿಷಿನ್, ಟಿವಿ ಎಲ್ಲ ಇರ್ತೈತೆ. ಈಗ ಸಡನ್ ಆಗಿ ಬರೋರು ಎಲ್ಲನೂ ಪಾಪ ಅವರಿಗೂ ಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನೇನೆ ಎಲ್ಲ ರೆಡಿ ಮಾಡಿಸಿದ್ದೀನಿ. ಬೇಡ ಅಂತಂದ್ರೆ ನಾವೆಲ್ಲ ಎತ್ಕೊಂತೀವಿ, ಅವ್ರ ಸ್ವಂತ ವಸ್ತುಗಳನ್ನ ಇಟ್ಕೋಬೋದು ಅಷ್ಟೇನೆ. ಸರಿ ನೋಡಿ, ನಿಮ್ಮ ಗಂಡ ಬಂದ ತಕ್ಷಣ ನನಗೆ ಸಿಗಕ್ಕೆ ಹೇಳಿ, ಸರಿನಾ? ಆದಷ್ಟು ಬೇಗ ನನಗಂತೂ ಅಮೌಂಟ್ ಬೇಕು ಅಷ್ಟೇನೆ. ಇವತ್ತು ಸಂಜೆ ಒಳಗಡೆ ನನಗೆ ಬರಲಿಲ್ಲ ಅಂದರೆ ನಾಳೆ ನಾನು ಖಾಲಿ ಮಾಡಿಸ್ಬಿಡ್ತೀನಿ ಮನೆನ. ಅಯ್ಯೋ, ಮಾಡಬೇಡಿ, ಹಾಗೆಲ್ಲ ಮಾಡಬೇಡಿ. ಮನೆ ಖಾಲಿ ಮಾಡ್ಕೊಂಡು ಈಗ ಸದ್ಯಕ್ಕೆ ಹೋಗ್ಬೇಕು ಅಂದರೆ ಕಷ್ಟ ಆಗ್ತೈತೆ. ಆಯಿತು, ಸಂಜೆ ಅಳಿಯಂದ್ರು ಬಂದಿದ ತಕ್ಷಣ ನಾನೇ ಹೇಳಿ ಕಳಿಸ್ತೀನಿ ಅಳಿಯಂದ್ರಿಗೆ. ನಿಮ್ಮನ್ನ ಕಾಣಕ್ಕೆ ಹೇಳ್ತೀನಿ. ಬಾಡಿಗೆ ಎಲ್ಲನೂ ಅವರೇ ಬಂದ್ಬಿಟ್ಟು ಸಂಜೆನೇ ಕೊಟ್ಬಿಡ್ತಾರೆ. ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ಎಲ್ಲೋ ಟೆನ್ಷನಾಗೆ ಮರ್ತೋಗ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಅವ್ರ ಹತ್ರ ಏನು ಕಾಸಿಲ್ಲ ಅಂತಲ್ಲ, ಅವ್ರ ಹತ್ರ ಕಾಸು ಐತೆ. ಆದರೆ ಗಿನ್ಷನಾಗೆಲ್ಲ ಮರ್ತ್ಬಿಟ್ಟಿರ್ತಾರೆ ಅಷ್ಟೇ, ಏನೋ ಟೆನ್ಷನಾಗೆ. ನಾನು ಕಳಿಸ್ತೀನಿ, ಸಂಜೆ ಬರಲಿ. ಹಾಂ, ಸರಿ ಆಯಿತು. ಮಗಳೇ, ಇದೇನೇ ದೊಡ್ಡ ಶಾಕಿಂಗ್ ನ್ಯೂಸ್ ನಮಗೆ. ಈ ಪಾತ್ರೆ ಸಾಮಾನೆಲ್ಲ ನಮ್ಮವಲ್ವಂತೆ, ಸೋಫಾ ನಮ್ದಲ್ವಂತೆ, ಫ್ರಿಡ್ಜ್ ನಮ್ದಲ್ವಂತೆ, ಟಿವಿ ನಮ್ದಲ್ವಂತೆ, ಏನೂ ನಮ್ದಲ್ವಂತೆ. ಹಂಗಾರೆ ಏನಮ್ಮಿ ನಮ್ಮದು? ನಾನು ನೋಡಿದ್ರೆ ಹೆಂಗೋ ಈ ಮ್ಯಾನೇಜರು ಎಷ್ಟೊಂದೆಲ್ಲ ತಂದು ಮಡ್ಗವನೆ, ಸೋಫಾ, ವಾಷಿಂಗ್ ಮಿಷಿನು, ಫ್ರಿಡ್ಜು, ಟಿವಿ ಅಂತ. ನಾನು ಅನ್ಕೊಂಡ್ರೆ ಇಲ್ಲಿರೋದೆಲ್ಲ ನಿಂದು ಅಲ್ವೇ ಅಲ್ಲ. ಅಯ್ಯೋ, ಎತ್ಕೊಂಡು ಹೋಗ್ಬೇಕಣಮ್ಮ ಎಲ್ಲೋದ್ರೂ ಅಂತ ಹೇಳ್ತಿದ್ದಲ್ಲ. ಮಗಳೇ ಸೊನ್ನೆ, ನಾವು ತಿಂತೀರ ಈ ಬಟ್ಲಿಂದ ಹಿಡಿದು, ಈ ಸ್ಪೂನಿಂದ ಹಿಡಿದು, ಈ ಟೀಪಾಯಿಂದ ಹಿಡಿದು ಎಲ್ಲನೂ ಓನರ್ದೇನೆ ಅಂತೆ. ಈಗ ಏನು ಮಾಡೋದು ಮಗಳೇ? ನನಗಂತೂ ಈಗ ಈ ತಲೆಗೆಲ್ಲ ಒಂಥರ ಗಿರ್ರ ಅಂತ ಅಂತೈತೆ. ಎಂಥ ಮೋಸ ಮಾಡ್ಬಿಟ್ಟು ನಮ್ಮ ಮ್ಯಾನೇಜರು. ಲೀಜ್ಗೆ ಹಾಕಿಸ್ಕೊಂಡಿದ್ದೀನಿ ಮನೆಯ 5 ಲಕ್ಷ ರೂಪಾಯಿಗೆ ಅಂತ ಬೊಗಳಿದ್ನಲ್ವಾ. ಈಗ ನೋಡಿದ್ರೆ ಬಾಡಿಗೆ ಕೊಡ್ತಾವನಂತೆ. ಯಪ್ಪ ಯಪ್ಪ ಯಪ್ಪ, ಸುಳ್ಳು ಹೇಳವನೇ. ಈಗ ಏನು ಮಾಡೋದು ಮಗಳೇ? ಅಯ್ಯೋ, ಎಲ್ಲ ಗಂಡಸರು ಬರೀ ಸುಳ್ಳು ಹೇಳೋದು, ಮೋಸ ಮಾಡೋದೇ ಆಗೋಯ್ತು. ನಮ್ಮನ್ನು ಯಾವ ವರ್ಷದೇನೆ ಆಗೋಗ್ಬಿಡ್ತಲ್ಲಮ್ಮ. ಎಂಥ ಕೆಲಸ ಆಗೋಗ್ಬಿಡ್ತೀವ. ಸಂಜೆ ಒಳಗಡೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಿಥಿ ಆಗೋಗ್ಬಿಡ್ತದಲ್ಲಮ್ಮ. ಏನು ಮಾಡೋದು ಇವಾಗ? ಅಯ್ಯೋ ದೇವ್ರೆ, ಈಗ ಬಾಡಿಗೆ ಕಟ್ಟಲೇಬೇಕು, ಇಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಿರ್ಬೇಕು. ನಾನು ಈ ಸೋಫಾಗಿ ಎಲ್ಲ ನಮ್ಮದೇ ಅನ್ಕೊಂಡಿದ್ದೆ. ಹೀಗೆಲ್ಲ ಬಿಟ್ಬಿಟ್ಟು ಖಾಲಿ ಕೈಯಾಗಿ ಹೋಗ್ಬೇಕಾಯ್ತದೆ ಬಾಡಿಗೆ ಕಟ್ಟಲಿಲ್ಲ ಅಂತ ಹೇಳಿದ್ರೆ. ಅಯ್ಯೋ, ಈಗ ಏನು ಮಾಡೋದು? ಅಯ್ಯೋ, ಇರು ಬರಲಿ, ಬಂದಾಗ ಮಾತಾಡೋಣ. ನೋಡಮ್ಮಿ, ಯಾಕೋ ನನಗೆ ಸೊರ್ಬತ್ತಿಲ್ಲ. ಎಲ್ಲ ಸುಮ್ಕೆನೆ ಸುಳ್ಳು ಹೇಳ್ಬಿಟ್ಟು ಯಾಮರ್ಸ್ತಾವನೆ ಅಂತ ಅನ್ನಿಸ್ತದೆ ನನಗಂತೂ. ಓಸಿ ನೋಡ್ಕೊಂಡು ಮಾತಾಡು, ಸರಿನಾ? ನೀನು ಬಾಯಿ ಮುಚ್ಕೊಂಡಿರಮ್ಮ. ನೀನೇ ಹೇಳಿದ್ದು ಮ್ಯಾನೇಜರ್ ಜೊತೆ ಚೆನ್ನಾಗಿರ್ಬೋದು. ಅಯ್ಯೋ, ಅವನ ಹತ್ರ ಅಷ್ಟೈತೆ, ಅವನ ಹತ್ರ ಇಷ್ಟೈತೆ, ಅವ್ನು ಹಂಗೆ ಅವ್ನು ಹಿಂಗೆ ಅಂತ ಹೇಳ್ಬಿಟ್ಟು ನೀನೇನೆ ತಾನೇ ಬಿಲ್ಡಪ್ ಕೊಟ್ಟು ಅದು ಇದು ಅಂತ ಹೇಳಿದ್ ನೀನು. ಈಗ ನೋಡಿದ್ರೆ ಹಂಗೆ ಹೇಳ್ತಿದ್ದೀಗ ನೋಡಿ ನೀನು. ನೋಡು, ನನಗೆ ಅವೆಲ್ಲ ಮೊಯ್ಯೆಲ್ಲ ಉರಿಸ್ಬೇಡ ನೀನು. ನೀನೇ 7 ಗಂಟೆ ಹೇಳ್ಬಿಟ್ಟು ಇವಾಗ ಮಗಳು ಬೆಂಕಿ ಇಕ್ಬಿಟ್ಟು ಇವಾಗ ನೀನೇ ಹಂಗು ಹಿಂಗು ಅಂತ ಮಾತಾಡ್ತಿದ್ದೀಗ ನೀನು. ನೋಡು, ಅವೆಲ್ಲ ಬೇಕಾಗಿಲ್ಲ ನನಗೆ. ನೀನೇ ಹೇಳೋನ್ಗೆ ಬಂದ ತಕ್ಷಣ ಕ್ಯಾಕರ್ಸ್ ಹೋಗ್ಬೇಕು ನೀನೇನೆಯ. ನಾನೇನಂತ ಹೋಗಿಲೇ? ನೀನೇ ಉಗಿಬೇಕು. ಇನ್ನೇನು ನಾನು ಬಂದುಗಿಲ್ಲ. ನಾನು ಮುನಿಸ್ಕೊಂಡು ಮನೆ ಕಬರ್ತೀನಿ, ಸುಮ್ಕೇನಿಲ್ಲ ಮುನಿಸ್ಕೊಂಡು ಇಲ್ಲೇ ಕುಂತಿರ್ತೀನಿ. ನೀನೇ ಉಗುತ್ತೋ ಅವನ ಹತ್ರ ಎಲ್ಲ ಬಾಯಿ ಬಿಡ್ಸು. ಅಯ್ಯೋ ದೇವ್ರೆ, ನಾನು ಏನೋ ಹೇಳಿದ್ರೆ ಏನೂ ಆಗೋಯ್ತಲ್ಲ ಇಲ್ಲಿ. ಸರಿ ಹೇಳು, ಅವ್ನು ಬಂದ ತಕ್ಷಣ ನಾನೇ ಮಾತಾಡ್ತೀನಿ. ನೀನು ಸುಮ್ಮನೆ ಕುಂತ್ಕೊಬಿಡಿಲಿ. ಅಷ್ಟೇ, ಸುಮ್ಮನೆ ಕುಂತ್ಕೊತೀನಿ. ಅದೇನು ಮಾಡ್ತೀಯೋ ಅದೇನು ಬಿಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ನೀನೇನಿಯ ಮಾಡಿ ಕ್ಯಾಕುರ್ಸುಗಿ. ನಾನು ಮಾತಾಡಿ ಸಾಕಾಗೋಗ್ಬಿಟ್ಟೈತೆ. ನೀನೇ ತಾನೇ ಅಯ್ಯೋ ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಟಿದ್ದು. ಈಗ ನೋಡು, ಅದು ಹೆಂಗೆ ಸರ್ ಮಾಡ್ತೀಯೋ, ನಾನು ಸಂಸಾರವ ಸರ್ ಮಾಡಿ ಅಷ್ಟೇನೆ. ಈಗೆಲ್ಲ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ನು ಬಂದ ತಕ್ಷಣ ನೀನೇ ಕ್ಲಾಸ್ ತಗೋಬೇಕು. ಸರಿ ಆಯಿತು ಬಿಡೆ.